ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ, ನಾನು ನಿಮ್ಮ ಅನಿತಾ ರವೀಂದ್ರ ಕನ್ನಡ ಬ್ಲಾಗ್ಸ್. ಇವತ್ತು ನಮ್ಮ ಮಂಡ್ಯ ಮೈಸೂರು ಸ್ಟೈಲಲ್ಲಿ ಉಪ್ಪೆಸರು ಖಾರ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಎಣ್ಣೆ ಹಾಕ್ಕೊಳ್ದೇ ಹುರ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೋದು. ಒಂದು 20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಮಟ್ಟಕ್ಕೆ ಕಪ್ಪ ಆಗಲಿ, ಜಾಸ್ತಿ ಕಪ್ಪಗೆ ಬೇಡ. ಇವಾಗ ಇದು ಹುರ್ಕೊಂಡು ತೆಗೆದಿಟ್ಕೊಳ್ಳೋಣ. ಇದ್ರ ಜೊತೆಗೆ ರುಬ್ಲಿಕ್ಕೆ ಬೆಳ್ಳುಳ್ಳಿ 2, ಹುಣಸೆಹಣ್ಣು, ಕರಿಬೇವು, ತೆಂಗಿನಕಾಯಿ, ಹುರಿದಿರೋ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಮೆಣಸು, ಉಪ್ಪು. ಇವಾಗ ಇದಿಷ್ಟನ್ನು ರುಬ್ಕೊಂಡು ಬರೋದಕ್ಕೆ ಜಾರ್ ತೊಗೊಳ್ಳೋಣ. ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ನಾವು ಗೊಟ್ಟು ಖಾರ ಅಂತ ಅಂತೀವಿ, ಉಪ್ಪೆಸರು ಖಾರ ಅಂತಲೂ ಅಂತೀವಿ. ಯಾಕಂದರೆ ನಾವು ಉಪ್ಪೆಸರು ಮಾಡಿದಾಗ ಉಪ್ಪೆಸರು ಖಾರ ಅಂತಲೇ ಅನ್ನೋದು. ಕೆಲವರು ಗೊಟ್ಟು ಖಾರ ಅಂತಲೂ ಅಂತಾರೆ ಇದನ್ನು. ಇವಾಗ ನಾನು ಗೊಟ್ಟು ಖಾರ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಉಪ್ಪೆಸರು ಮಾಡಿ ಯಾವ ರೀತಿ ಇದನ್ನು ಉಪ್ಪೆಸರು ಖಾರಕ್ಕೆ ಹಾಕ್ಕೊಂಡು ತಿಂತಾರೆ ಅನ್ನೋದು ನಾನು ಕೂಡ ಮಾಡಿ ತೋರಿಸ್ಕೊಡ್ತೀನಿ. ಅದನ್ನು ಬೇಕಂದರೆ ಒಂದು ಕಮೆಂಟ್ ಹಾಕಿ ಅದನ್ನು ಮಾಡಿ ಅಂತ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇದು. ಯಾಕಂದ್ರೆ ನಮ್ಮ ಮಂಡ್ಯ ಮೈಸೂರು ಸೈಡವ್ರಿಗೆ ಗೊತ್ತಿರುತ್ತೆ ಇದು ಹೇಗೆ ಅಂತ. ಬಟ್ ಕೆಲವು ಸೈಡ್ ಗೊತ್ತಿರಲ್ಲ ಇದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಇದನ್ನೆಲ್ಲ ಹಾಕಿದ್ದೀವಲ್ಲ, ಇವಾಗ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಇದನ್ನು ಬೇಕಾದ್ರೆ 1 ಮಂತ್ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ, ಏನೂ ಆಗಲ್ಲ ರುಬ್ಕೊಂಡು. ನಾವು ಹಳ್ಳಿ ಸೈಡು ಹೋಗಿದ್ದಾಗೆಲ್ಲ ಅರ್ಜೆಂಟಾಗಿ ಬೇಕಂದರೆ ಉಪ್ಪೆಸರು ಮಾಡಿಬಿಟ್ಟು ಇದು ಗೊಟ್ಟು ಖಾರ ಹಾಕ್ಕೊಳ್ತೀವಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್. ಒಂದು ಸರಿ ಮಾಡ್ಕೊಂಡು ಹೇಗಿದೆ ಅಂತ ಹೇಳಿ. ನಾನು ಉಪ್ಪೆಸರು ಮಾಡೋದು ಹೇಗೆ ಅಂತ ಮುಂದೆ ತೋರಿಸ್ತೀನಿ ನೋಡಿ ಫ್ರೆಂಡ್. ಈ ಥರ ಮಾಡಿಕೊಂಡು ಬೇಕಾದ್ರೆ ಫ್ರಿಜ್ಜಲ್ಲೂ ಇಟ್ಕೊಳ್ಬೋದು. 1 ತಿಂಗಳು ಕೆಡಲ್ಲ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.